ಕೇಶವ, ಒಂದೆರಡು ಎಲೆ ಕೊಡವ್ವ. ಅಡಿಕೆ ನನ್ನ ಸಾವನೇ ಇದೆ. ನನ್ನ ಗಂಡ ಎಷ್ಟು ಹೇಳಿದ್ರು ತರಕ್ಕಿಲ್ಲವ್ವ. ತಾಂತಂದ್ರೆ ಅವ್ನು ಬಿಡಕ್ಕೂ ಇಲ್ಲ. ಹೊಗೆ ಸೊಪ್ಪು, ಬೀಡಿ ಇವಿಷ್ಟಿದ್ರೆ ಸಾಕು, ಇನ್ನೇನು ಬೇಡ ಅವನ್ಗೆ. ಗೌರವ, ಮೊದ್ಲು ನಿನ್ ಗಂಡನ ಹೊಗೆ ಸೊಪ್ಪು ಬೀಡಿ ಚಟ ಬಿಡ್ಸು, ಇಲ್ಲಾಂದ್ರೆ ಏನಾದ್ರು ಗಾಚಾರ ವಕ್ಕರ್ಸುತ್ತೆ. ಈಗ್ಲೇ ಒಕ್ಕರ್ಸಿದ್ಯಲ್ಲ, ಹಾಳಾದ್ ಕೆಮ್ಮು ಕೆಮ್ಮಿ 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 ರಾತ್ರಿ ಎಲ್ಲ ನನ್ನ ನಿದ್ದೆ ಹಾಳು ಮಾಡ್ತಾನೆ. ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ. ಇನ್ನವ್ವ, ಅದ್ಯಾಕೆ ಒಂದೇ ಸಮ ಕೆಲಸ ಮಾಡಿಯಾ? ಬಾ ಬಸಿ ಇತ್ಲಾಗ ಬಾ, ನಾನು ಏನ್ ತಂದಿದ್ದೀನಿ ನೋಡ್ ಬಾ. ಗೌರವ, ನೀನ್ ಸಮೀಪ ಬಂದಾಗ್ಲೇ ಗಮ್ಮಂತ ವಾಸನೆ ಬಂತು. ನೀನು ಮಲ್ಲಿಗೆ ಹೂ ಬಿಡ್ದಿದ್ಯಾ? ಅಲ್ದೆ ನನ್ ಚಿನ್ನಮ್ಮಂಗೂ ತಂದಿದ್ದೇನೆ. ಚಿನ್ನವ್ವ ಸೊಸೆ ಆದ್ರೆ ನನಗೆ ನನ್ನ ಮಗಳಿದ್ದಂಗೆ. ಅಯ್ಯೋ ಬಾ ಗೌರಮ್ಮ, ಮನೆ ಒಳಗಡೆ ಕಾಫಿ ಕುಡ್ಕೊಂಡು ಹೋಗುವಂತೆ. ಹಾ ಬನ್ನಿ ಅವ್ವ, ನಡಿ. ಗೌರಕ್ಕ, ಮೊನ್ನೆ ನಿಮ್ಮ ಮನೇಲಿ ಏನ್ ನಡೀತು ಅಂತ ಹೇಳ? ನನ್ಗೆ ಕಣ್ಣಿ ನೋಡಕ್ ಬರುತ್ತೆ. ಹಂಗೇನು ಹೇಳು ನೋಡೋಣ. ನಿನ್ಗೂ ನಿನ್ ಗಂಡಂಗೂ ಜಗಳ ಆಯ್ತು, ಹೌದಾ ಅಲ್ವಾ? ಹೌದು, ಯಾಕಾಯ್ತು ಅಂತ ಹೇಳು ನೋಡೋಣ. ನಿನ್ ಗಂಡಂಗೆ ಹೊಗೆ ಸೊಪ್ಪು ಹಾಕಿಬೇಡ ಅಂದೆ, ಬೀಡಿ ಸೇರ್ಬೇಡ ಅಂತಂದೆ. ಅವ್ನ್ ನಿನ್ ಮಾತ್ ಕೇಳಿಲ್ಲ, ಒಂದ್ ಕಡೆ ಹೋಗಿ ಮುದ್ರಕೊಂಡೆ. ಆಮೇಲೆ ಪ್ಯಾಟೆ ಕರ್ಕೊಂಡು ಹೋಗಿ ಸಿನಿಮಾ ತೋರ್ಸ್ಕೊಂಡ್ಬಂದು ಹೋಟ್ಲಲ್ಲಿ ತಿಂಡಿ ಕೊಡ್ಸಿದ್ಮೇಲೆ ನಿನ್ ಕೋಪ ಎಲ್ಲ ಇಳೀತು. ಇವತ್ ಮಲ್ಲಿಗೆ ತಂದಿದ್ದಾನೆ, ಅದು ನನ್ಗೂ ಒಂಚೂರು ತಂದಿದ್ಯಾ, ಹೌದಾ ಅಲ್ಲ? ಹೌದು ಹೇಳು. ನಿನ್ಗೇನು, ನಮ್ಮನೆ ಕತೆ ಊರಿಗೆಲ್ಲ ಗೊತ್ತು. ನೀನೇನ್ ಮತ್ತೆ ಕಣಿ ಹೇಳೋದು? ತಗೋ ಈ ಹೂ ಮುಡ್ಕೋ. ಬೇಡ ಗೌರಕ್ಕ, ಅವ್ರು ಬರೋ ತನಕ ನಾನು ಯಾವ ಹೂ ಮುಡಿಯಕ್ಕಿಲ್ಲ. ಅಯ್ಯೋ, ಅವ್ನು ಯಾವಾಗ ಬರ್ತಾನೋ ಏನೋ. ಕಿಟ್ಟ ನಮ್ದವ್ನ ಕೆಟ್ಟ ಅಂದಂಗಾಯ್ತು. ಹಾಗೆ ಹೇಳ್ಬೇಡ ಗೌರವ, ಹಾಗೆ ಹೇಳ್ಬೇಡ. ನಮ್ ಕಿಟ್ಟ ಒಂದಲ್ಲ ಒಂದು ದಿನ ಬಂದೇ ಬರ್ತಾನೆ. ಅವನು ಮನೆ ಬಿಟ್ಟು 17 ವರ್ಷ ಆಯ್ತು. ಅವನು ಎಲ್ಲಿದ್ದಾನೋ ಏನ್ ಮಾಡ್ತಾನೋ ಯಾರಿಗ್ ಗೊತ್ತು. ಈ ಕಣ್ಣಿಲ್ಲದ ತಾಯಿ ಕಟ್ಕೊಂಡಿರೋ ಹೆಂಡತಿ ಅವನ ನೆನಪಿನಲ್ಲಿ ಇದ್ದಾರೋ ಇಲ್ವೋ. ಆ ದೇವ್ರು ನಮ್ಗೆ ಈ ರೀತಿ ಕಷ್ಟ ಯಾಕೆ ಕೊಡ್ತಾರೆ ಹೇಳು? ಯಾಕೆ ಹಿಂಗ್ ದುಃಖ ಪಡ್ತೀಯ ಲಕ್ಷ್ಮಮ್ಮ? ದೇವ್ರು ಇವತ್ತು ನಿಮ್ಗೆ ಕಷ್ಟ ಕೊಟ್ಟಿದ್ದಾನೆ, ನಾಳೆ ಸುಖ ಕೊಡ್ತಾನೆ. ಅದು ಅಲ್ಲದೆ ನಿನ್ ಮಗ ಡಾಕ್ಟರ್ಗೆ ಊರಿಗೆ ಕಾಲಿಡೋದು ಅಂತ ಪ್ರಮಾಣ ಬೇರೆ ಮಾಡಿದಾನೆ. ನನಗನ್ಸತ್ತೆ ಇಷ್ಟಲ್ಲೇ ನಿನ್ ಮಗ ಬರ್ತಾನೆ ಅಂತ. ಒಂದಲ್ಲ ಒಂದಿನ ಅವನು ಬಂದೇ ಬರ್ತಾನೆ ಅಂತ ನಾನಿನ್ನೂ ಬದುಕಿದ್ದೀನಿ ಗೌರವ. ನನ್ನ ಕಣ್ ಬರ್ದೇ ಹೋದ್ರೂ ಪರವಾಗಿಲ್ಲ. ನನ್ನ ಮಗನ ಕೈಯಾಗೆ ಇವಳನ್ನು ಒಪ್ಪಿಸ್ಬಿಟ್ರೆ ಅಷ್ಟೇ ಸಾಕು. ಆಮೇಲೆ ನಾನು ಸತ್ರೂ ಪರವಾಗಿಲ್ಲ. ನಾನು ಅವನ ದಾರಿನೇ ಕಾಯ್ತಾ ಇದ್ದೀನಿ. ಯಾಕವ್ವ, ನಿನ್ ಕಣ್ ಮಂಜಾಗೈತಾ? ಕನ್ನಡಕ ಬೇಕೇನೋ? ಇಲ್ಲ ಅಮ್ಮಿ, ಈಚೀಚೆಗೆ ಯಾಕೋ ಬಹಳ ಬೆನ್ನು ಹೋಗ್ತದೆ. ಬೆಳಿಗ್ಗೆ ಹೇಳ್ಬೇಕು ಅಂದ್ರೆ ಬೋ ಅವಸ್ಥೆ ಆಗ್ತದೆ. ಅವರು ಕಣ್ಣಿನ ಡಾಕ್ಟ್ರು, ಬೆನ್ನಿನ ಡಾಕ್ಟರ್ ಅಲ್ಲ. ದಿನ ಬಂದು ಎಣ್ಣೆ ಸವರ್ಲಾ? ಅಯ್ಯೋ, ಡಾಕ್ಟ್ರು ಅಂದ್ಮೇಲೆ ಎಲ್ಲ ನೋವು ಔಷಧಿ ಗೊತ್ತೇ ಇರುತ್ತೆ. ಗೌರಕ್ಕ, ಅದೆಲ್ಲ ಹಿಂದಿನ ಮಾತು. ಈಗ ಕಣ್ಗೊಬ್ಬ ಡಾಕ್ಟ್ರು, ಮೂಗುಗೊಬ್ಬ ಡಾಕ್ಟ್ರು, ಬಾಯಿಗೊಬ್ಬ ಡಾಕ್ಟ್ರು ಇರ್ತಾನೆ. ಅದನ್ನೆಲ್ಲ ತಿಳ್ಕ. ಅದ್ಯಾಕ ಹಂಗ್ ಮಾಡೋರೆ? ಹಂಗಿದ್ರೆ ಚೆನ್ನಾಗಿ ಪರೀಕ್ಷೆ ಮಾಡ್ಬೋದು ಅಂತ. ಈಗ ಒಳ್ಳೊಳ್ಳೆ ಔಷಧಿಗಳು ಬೇರೆ ಕೊಡ್ತಾರೆ. ಅದೇನೋವ, ಇದೆಲ್ಲ ನಂಗೆ ಹೊಸ ಸಮಾಚಾರ. ನಾನಿನ್ ಬರ್ತೀನಿ. ಸರಿಯವ್ವ, ಲಕ್ಷ್ಮಕ್ಕ ಬರ್ತೀನವ್ವ. ಚಿನ್ನಮ್ಮ, ನಾನಿನ್ ಬರ್ತೀನಿ. ಲಕ್ಷ್ಮಕ್ಕ, ನಾನಿನ್ ಬರ್ತೀನಕ್ಕ. ಆಯ್ತವ್ವ. ಅವಾಗ ಬರ್ತಾರೆ ಗೌರಕ್ಕ. ಲಕ್ಷ್ಮಕ್ಕ, ಓ ಲಕ್ಷ್ಮಕ್ಕ. ಯಾರದು? ನಾನ್ ಕಣಕ್ಕ, ಚಂದ್ರಣ್ಣ. ಚಂದ್ರಣ್ಣ, ಬಾಪ. ಚೆನ್ನಾಗಿದ್ಯಾ ಲಕ್ಷ್ಮಕ್ಕ? ಕಣ್ಣಿಲ್ದೇನೆ ನನ್ ಮಗ ಹೇಗಿದ್ದಾನೆ, ಯಾವಾಗ ಬರ್ತಾನೆ ಅಂತ ಕಾಯ್ತಾ ಕೂತಿದ್ದೀನಿ. ಅಯ್ಯೋ, ಅಲ್ಲ ಲಕ್ಷ್ಮಕ್ಕ, ನಿಂಗ್ ಕಣ್ಣಿಲ್ದೆ ಇದ್ರೇನು ಮಮತೆ ಇಲ್ವಾ? ಈ ಪ್ರಪಂಚದಾಗೆ ಮಮತೆ ತುಂಬಾ ಇದ್ದವ್ರಿಗೆ ಕಣ್ಣೇ ಇರಕ್ಕಿಲ್ಲ. ಅಂತದ್ ಏನು ಪ್ರಯೋಜನ ಹೇಳು? ಅಲ್ಲಪ್ಪ, ವೇದಾಂತ ಮಾತಾಡಿ ಏನು ಪ್ರಯೋಜನ? ಅದೆಲ್ಲ ಹಾಗಿರ್ಲಿ. ಚಂದ್ರಣ್ಣ, ನಿನ್ ಮಗಳು ಹೇಗಿದ್ದಾಳೆ? ಚಂದಾಗಿದ್ದಾಳವ್ವ. ಎಲ್ಲ ನಿನ್ ಮಗನ್ ಕೈಗುಣ. ಚಂದಾಗವಳೆ. ಚಂದ್ರಣ್ಣ, ನನ್ ಮಗ ಕೃಷ್ಣ ಸಿಕ್ಕಿದ್ನ? ಹೇಗಿದ್ದಾನೆ? ಯಾವಾಗ ಬರ್ತಾನೆ? ಎಲ್ಲಿದ್ದಾನೆ? ಏನ್ ಮಾಡ್ತಾನೆ ಚಂದ್ರಣ್ಣ? ಅಲ್ಲ ಲಕ್ಷ್ಮಕ್ಕ, ಮಗನ್ ವಿಷಯ ಹೇಳಿದ ತಕ್ಷಣ
ಹಿಂಗ್ ಒಂದೇ ಕಿತ ಪ್ರಶ್ನೆ ಹಾಕ್ಬಿಟ್ರೆ ಹೇಳೋದ್ ಹೆಂಗ್ ಹೇಳು? ಒಸಿ ತಡ್ಕೋ, ಎಲ್ಲ ಹೇಳ್ತೀನಿ. ಆತ್ರ ಕಣಪ್ಪ, 17 ವರ್ಷದಿಂದ ಅವನ್ ಸುದ್ದಿ ತಿಳಿಬೇಕು ಅಂತ ಈ ಜೀವ ಕಾಯ್ಕೊಂಡು ಕೂತಿದೆ. ನೋಡು ಲಕ್ಷ್ಮಕ್ಕ, ಮಗಳ್ ಕರ್ಕೊಂಡು ಹೋದ್ನಾ ಪೇಟೆಗೆ, ಆಸ್ಪತ್ರೆಗೆ ಹೋದ್ನಾ, ಅಲ್ಲಿ ಡಾಕ್ಟರ್ ಇದ್ರ ನೋಡ್ತೀನಿ. ಆ ಡಾಕ್ಟ್ರು ನನ್ ಬಂದ್ಬಿಟ್ಟು ನೀ ಚಂದ್ರನ್ ಮಾವ ಅಲ್ವಾ ಅಂತ ಕೇಳ್ಬಿಡದ. ನಾನು ಇದೇನಪ್ಪ ಈ ಪೇಟೆನಾಗೆ ನನ್ ಗೊತ್ತಿರೋರು ಅಂತ ನಿಧಾನಕ್ಕೆ ನೋಡ್ತೀನಿ. ಕೃಷ್ಣಮೂರ್ತಿ ಅಂತ ಹಾಕಿದೆ ಬೋಲ್ಡು. ಆಮೇಲೆ ನೋಡಿದ್ರೆ ನಮ್ ಕೃಷ್ಣ. ನನ್ನ ಮಗಳಿಗೆ ಆ ಆಸ್ಪತ್ರೆನಾಗೆ ಡಾಕ್ಟರ್ಗಳನ್ನೆಲ್ಲ ಕರೆಸಿ ಕಣ್ಣೆಲ್ಲ ಕುಯ್ದು ಆಪರೇಷನ್ ಮಾಡಿ ಇವಾಗ ಚಂದಾಗಿದ್ದಾಳ ಕಣವ. ಚಂದ್ರಣ್ಣ, ಕೃಷ್ಣ ನನ್ನ ವಿಚಾರ, ನಮ್ ಚಿನ್ನಮ್ಮನ ವಿಚಾರ ಕೇಳಿದ್ನ? ಎಂತ ಮಾತು ಕೇಳ್ತ ಬಿಡು ಲಕ್ಷ್ಮವ್ವ. ನಿನ್ನ ಚಿನ್ನವನ್ನ ಏಟೊಂದು ವಿಚಾರಿಸ್ದಾಗ ಗೊತ್ತಾ, ಅವನ್ಗೂ ಕಣ್ ಕತ್ಲಾಗ್ಬಿಟ್ಟಿದೆ. ನಿಮ್ಮನ್ನ ಹಂಗೆ ಕಣ್ಣಲ್ಲೇ ಮಡಿಕೊಂಡವನೆ ಎಲ್ಲಾ ವಿಚಾರಿಸ್ದ. ನಾನು ಊರ್ಗ್ ಹೋಯ್ತಾವನಿ, ನೀನು ಬಂದ್ಬಿಡು ನನ್ ಕೂಡ ಅಂತ ಕರ್ದೆ. ಅದ್ ಹೆಂಗ್ ಬತ್ತಾನವ, ಬೋ ಕೆಲ್ಸ ಮಾಡಿಕೊಂಡ್ಬಿಟ್ಟವನೆ. ಚಂದ್ರಣ್ಣ, ಈಗ ನಂಗೆ ಬೋ ಕೆಲ್ಸ ಆಯ್ತೆ, ನೀನ್ ಊರ್ಗ್ ಹೋಗು, ಮುಂದಿನ ವಾರ ಬಂದ್ಬಿಡ್ತೀನಿ ಅಂತಂದ. ಹೌದಾ? ಮುಂದಿನ ವಾರ ಬರ್ತಾನ? ಹ್ಞೂ ಕಣಕ, ಮುಂದಿನ ವಾರ ಖಂಡಿತ ಬಂದೇ ಬರ್ತಾನೆ. ಅವನ್ ಹಠ ಸಾಧಿಸೇ ಬಿಟ್ಟ ಚಂದ್ರಣ್ಣ, ಸಾಧಿಸೇ ಬಿಟ್ಟ. ಹೂ ಕಣಕ, ಅಂದಂಗೆ ಇಲ್ಲೋಡು, ನಿನ್ ಮಗ ನಿನಗೆ ಚಿನ್ನವಂಗೆ ಸೀರೆ ಬಟ್ಟೆ ಎಲ್ಲ ಕಳ್ಸವ್ನೆ. ಅಲ್ದೆ ಮನೆ ಖರ್ಚಿಗೆ ಅಂತ ಹೇಳ್ಬಿಟ್ಟು ಈ 2,000 ರೂಪಾಯಿನೂ ಕೊಟ್ಟವ್ನೆ. ಅಯ್ಯೋ, ಕೊಟ್ಟವನೆ. ಆಗ್ಲಪ್ಪ. ಲಕ್ಷ್ಮಕ್ಕ, ನಾನೇನ್ ಬರ್ತೀನಿ, ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ. ಚಂದ್ರಣ್ಣ, ನೀನ್ ಸಂದ ಸುದ್ದಿ ಕೇಳಿ ತುಂಬಾ ಸಂತೋಷವಾಯ್ತು. ಇನ್ನೊಮ್ಮೆ ಬರುವಾಗ ನಿನ್ ಮಗಳನ್ನು ಜೊತೆಲೆ ಕರ್ಕೊಂಬ ಚಂದ್ರಣ್ಣ. ಹ್ಞೂ ಲಕ್ಷ್ಮಕ್ಕ, ಊರಿಂದ ಬಂದ್ಬಿಡ್ಲಿ, ಮೊದ್ಲು ನಿನ್ ಮನೆಯಾಗೆ ಕರ್ಕೊಂಬರ್ತೀನಿ. ಬರ್ತೀನವ ನಾನು. ಇದ್ದಾರಾ? ಅವಳಲ್ಲೇ ಇದ್ದಾಳೆ, ಕನಸಿನ ಲೋಕದಲ್ಲಿ ವಿಹಾರ ಮಾಡ್ತಾ ಇದ್ದಾಳೆ. ಕಾದಿರುವಳು ಶಕುಂತಲೆ ದುಷ್ಯಂತ ರಾಜ ಬರುವನೆಂದು. ನೀವ ಕಾಯೋದು? ನಾನ್ ತಾನೇ ಕಾಯ್ತಾ ಇರೋದು. ಪಾಪ ನೀನೇನೋ ಕಾಯ್ತಾ ಇದೀಯಾ, ಆದ್ರೆ ಆ ಡಾಕ್ಟರ್ಗಳು ಓದುವಾಗ್ಲೇ ಲೇಡಿ ಡಾಕ್ಟರ್ಗಳನ್ನ ನೋಡ್ಕೊಂಡ್ಬಿಟ್ಟಿರ್ತಾರೆ. ಸುಮ್ನಿರೆ, ಅವ್ರ ಅಂತವ್ರಲ್ಲ. ಯಾಕೆ ಅವಳನ್ನ ಗೋಳೈಕೆತಿಯ? ಕೆಲ್ಸಕ್ಕೆ ಗೊತ್ತಾಯ್ತು, ಬಾ ಹೋಗೋಣ. ಅಷ್ಟು ಮಾಡ್ರಮ್ಮ, ನಿಮ್ ಕೈಗಳು ಮುಗಿತೀನಿ.
ಹಲೋ. ಓ ಭಾಷು, ನೀನು ತುಂಬ ಅಪ್ಸೆಟ್ ಆಗಿದೆಯಾ? ಯಾಕೆ ರಾತ್ರಿ ನಿದ್ದೆ ಮಾಡಿಲ್ವಾ? ಹೇಗೆ ನಿದ್ದೆ ಮಾಡೋದು ಹೇಳು? ಈ ಡೈರಿ ಸಿಕ್ತು, ನಿನಗೇನಾದ್ರೂ ಯೂಸ್ ಆಗ್ಬೋದು ಅಂತ ತಂದೆ. ಆಗಿರೋದನ್ನೆಲ್ಲ ಮರೆತು ಮುಂದೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡು. ಟೈಮ್ ಆಯಿತು, ನಾನು ಬರಲಾ? ಓಕೆ, ಒಂದು ನಿಮಿಷ ಬೆಂದು ಕೊಡು. ಈ ಲೆಟರ್ನ ಡಾಕ್ಟರ್ ಶ್ರುತಿ ಕೊಡ್ಬೇಕು. ಓಕೆ ಓಕೆ, ಅವ್ರ ಕೈಲೇ ಕೊಡು. ಸರ್ ನಾನು ಬರಲಾ? ಅಮ್ಮ, ಅಮ್ಮ, ಮುಟ್ಬೇಡ ನನ್ನ ಅಮ್ಮ ಅಂತಮ್ಮ. ನಿನ್ ಪಾಲಿನಮ್ಮ ಯಾವತ್ತೂ ಸತ್ತೋದು. ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ನಾನಮ್ಮ ನಿನ್ ಮಗ ಕೃಷ್ಣ. ಇಷ್ಟು ವರ್ಷ ಆಯ್ತು ನಾವು ಬದುಕಿದೀವ ಸತ್ತಿದೀವ ಅಂತ ನೋಡೋದಕ್ಕೆ ಬಾರದೇ ಇರುವ ಮಗ ಯಾರಿಗ್ ಬೇಕು ಹೇಳು? ಅಮ್ಮ, ನೀನು ಕುರುಡಿ ಕುರುಡಿ ಅಂತ ಆ ಗೌಡ ಆವತ್ತು ನಿನ್ನನ್ನು ಹೀಯಾಳಿಸಿದ್ದಕ್ಕೆ ತಾನೆ ನಾನು ಊರ್ ಬಿಟ್ಟು ಹೋಗಿದ್ದು. ಹೋಗೋಕ್ ಮುಂಚೆ ನನ್ನ ಅಮ್ಮನಿಗೆ ಕಣ್ಣು ಬರೋ ಹಾಗೆ ಮಾಡೇ ಮಾಡ್ತೀನಿ ಅಂತ ಪ್ರತಿಜ್ಞೆ ತೊಟ್ಟದೆ. ಅದಕ್ಕೆ ಇವತ್ತು ನಾನು ಡಾಕ್ಟರ್ ಆಗಿ ಬಂದಿದ್ದೀನಮ್ಮ. ನಿನ್ನ ನಾಟಕ ನನ್ನ ಹತ್ರ ಆಡ್ಬೇಡ. ನನ್ನ ವಿಷಯ ಹಾಗಿದೆ. ನಾನು ಇವತ್ತು ನಾಳೆ ಬಿದ್ದು ಹೋಗಬಾರ. ಹೆಂಡತಿ ಮುಖನಾದ್ರು ನೋಡೋದಕ್ಕೆ ಬರೋದ್ ಬೇಡವಾ? ಚಿನ್ನಮ್ಮ, ನೀನಾದ್ರೆ ಹೇಳಮ್ಮ. ಅವಳ ಹತ್ರ ಹೋಗ್ಬೇಡ, ಹೊರತು ಹೋಗಿಲ್ಲಿಂದ. ಯಾರೋ ಬರ್ತಾ ಇದ್ದಾರೆ. ಯಾರು ಬಂದ್ರಿ? ಅವ್ರು ಹೇಳ್ಬೇಕು ಅಂದ್ರೆ ಕೃಷ್ಣ ಬರ್ತಾನೆ ಅಂತ ಚಂದ್ರಣ್ಣ ಅಂದಿದ್ದ. ಅವನೇ ಹೇಳ್ಬೇಕು. ಯಾರು ಬಂದ್ರು? ಯಾರು? ಕೃಷ್ಣ, 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 ಕೃಷ್ಣ. ಇಷ್ಟು ವರ್ಷ ಎಲ್ಲಿ ಹೋಗಿದ್ರು? ಹೀಗಾದ ನಮ್ ನೆನ್ಪಾಯ್ತಲ್ಲ ಕಂದ. ಅಮ್ಮ, ನಾನಮ್ಮ ಕೃಷ್ಣ.
ಈ ಅಮ್ಮ ಅನ್ನೋ ಶಬ್ದಕ್ಕಾಗಿ ಎಷ್ಟು ದಿನಗಳಿಂದ ನನ್ನ ಜೀವ ತಡಬಿಸ್ತಾ ಇತ್ತು. ಈಗ ಈಗ ನನ್ನ ಮನಸ್ಸು ಶಾಂತಿ ಆಯ್ತು ಕಣೋ. ಒಂದಲ್ಲ ಒಂದಿನ ನೀನು ಬರ್ತೀನಿ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು ಕಣೋ. ನಿನ್ನ ಮಗ ನಿನ್ನ ಕೃಷ್ಣ ನಿನ್ನ ಹತ್ರ ಬಂದ್ಬಿಟ್ಟಮ್ಮ. ಅಳ್ಬೇಡ, ನೀನ್ ಹತ್ರ ನನಗೂ ಹೋಗ್ಬೇಕು. ಇಲ್ಲಪ್ಪ, ಇದು ದುಃಖದ ಕಣ್ಣೀರಲ್ಲ, ನನ್ನ ಕಣ್ಣೀರು. ನೀನು ಬಂದ ತಕ್ಷಣ ನನ್ನ ಹಳೆದೆಲ್ಲ ನೆನಪಾಗ್ತಾ ಇದೆ. ಬಾ ಒಳಗೋಗೋಣ. ನಡಿಯಮ್ಮ. ಪಾಪ ಯಾಕೆ ಮಗ ಹಾಗೆ ನಿಂತ್ಬಿಟ್ಟೆ? ಏನಿಲ್ಲ, ಕಾಲ್ ತೊಳಿಯೋಕೆ ನೀರ್ ಕೊಡ್ತಾಳೇನೋ ಅಂತ ಕಾಯ್ತಾ ಇದ್ದೀನಿ. ಈ ಪ್ಯಾಟಿಗೆ ಹೋದ್ರು ಆಚಾರ ವಿಚಾರ ನೀತಿ ನೀತಿ ಒಂದು ಬಿಟ್ಟಿಲ್ಲ ನೋಡು. ಈಗ ಓಡ್ ಹೋದ್ಲಲ್ಲ ಆ ಹುಡುಗಿ. ಅಯ್ಯೋ, ಗುರ್ಸಿರ್ಲಿಲ್ಲ ನಿಂಗೆ? ಅವಳು ನಿನ್ ಹೆಂಡತಿ ಚಿನ್ನಮ್ಮ ಕಣೋ. ಹೌದಲ್ವಾ? ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ. ನಾನು ಊರ್ ಬಿಡುವಾಗ ಇಷ್ಟೇ ಇಷ್ಟಿದ್ದ ಇದ್ಲು, ಲಂಗ ಹಾಕೊಂಡು ಓಡಾಡ್ತಿದ್ಲು. ಅಯ್ಯೋ, ನೀನು ಚಿಕ್ಕವನಿದ್ದಾಗ ಚಡ್ಡಿ ಬನ್ನಿ ಹಾಕೊಂಡು ಓಡಾಡ್ತಿದ್ದೆ. ಈಗ ದೊಡ್ಡವನಾಗ್ಬಿಟ್ಟಿದ್ಯಾ, ಗಡ್ಡ ಮೀಸೆ ಎಲ್ಲ ಬಂದ್ಬಿಟ್ಟಿದೆ. ಬಾ ಇಲ್ಲಿ ಕೂತ್ಕೋ. ಕೃಷ್ಣ, ನೀನು ನೆನಪಿದ್ಯಾ ಆ ದಿನ ಗೌಡಿಗೆ ಡಿಕ್ಕಿ ಹೊಡೆದೆ? ಅವ್ರ ಸಿಟ್ಟಿಗೆದ್ದು ತಾಯಿನೂ ಕುರುಡಿ ಮಗನೂ ಕೂಡ ಅಂತ ಹೇಳಿದ್ದಕ್ಕೆ ನೀನು ಈ ಊರಿಗೆ ಡಾಕ್ಟ್ರಾಗೆ ಬರ್ತೀನಿ ಅಂತ ಹಾನಿ ಮಾಡಿ ಹೊರಟೋದು. ಆಮೇಲೆ ಗೌಡ್ರು ಪಶ್ಚಾತ್ತಾಪ ಪಟ್ಟು, ಅಯ್ಯೋ ಈ ಚಿಕ್ಕ ಹುಡುಗನ ಮನಸ್ಸು ನೋಯಿಸ್ಬಿಟ್ಟಲ್ಲ ಅಂತ ನನ್ನ ಹತ್ರ ಬಂದು ಕ್ಷಮೆ ಕೇಳಿದ್ರಪ್ಪ. ಈಗದೆಲ್ಲ ಯಾಕಮ್ಮ? ನನ್ನ ಚಿನ್ನಮ್ಮನ ನೋಡ್ಬೇಕು ಅಂತ ಅನ್ಸ್ಲಿಲ್ವಾ? ಅನ್ನಿಸ್ಲೇ ಇರುತ್ತೇನಮ್ಮ. ಆದರೆ ನನ್ನ ಪ್ರತಿಜ್ಞೆ, ನನ್ನ ಕರ್ತವ್ಯ ಹಾಗೆ ಮಾಡಿಸ್ತು. ನಿಮ್ಮನ್ನು ನೆನೆಸ್ಕೊಂಡು ರಾತ್ರಿ ಎಲ್ಲ ಅಳ್ತಾ ಇದ್ದೆ. ಹೌದಮ್ಮ, ಈಗ ಅದನ್ನೆಲ್ಲ ನೆನಪು ಮಾಡಿಕೊಂಡು ಏನು ಪ್ರಯೋಜನ? ಹಾ ಅಮ್ಮ, ನಿನಗೆ ಚಳಿಗಾಲದಲ್ಲಿ ಚಳಿ ಆಗದೆ ಇರಲಿ ಅಂತ ಶಾಲು ಸೀರೆ ಎಲ್ಲ ತಂದಿದ್ದೀನಿ. ಅಷ್ಟೇ ಅಲ್ಲ, ಚಿನ್ನಮ್ಮಂಗೆ ಬಂಗಾರದ ಬಳೆ ಕೂಡ ತಂದಿದ್ದೀನಿ. ಕೃಷ್ಣ, ನೀನ್ ತುಂಬಾ ಬಡವಾಗಿದ್ಯಪ್ಪ. ಏನಮ್ಮ, ನಾನು ಚೆನ್ನಾಗೇ ಇದ್ದೀನಿ, ನಿನಗೆ ಹಾಗೆ ಅನ್ಸುತ್ತೆ. ಚಿನ್ನಮ್ಮ, ಚಿನ್ನಮ್ಮ. ಬಂದೆ ಅತ್ತೆ. ಹಾ, ನೀನ್ ಬರೋ ಸದ್ದಿನಿಂದಲೇ ನೀನ್ ಸೀರೆ ಉಟ್ಕೊಂಡಿದ್ಯಾ, ಮಲ್ಗೆ ಹೂ ಮುಡ್ಕೊಂಡಿದ್ಯಾ ಅಂತ ನನ್ಗನ್ಸ್ತು. ಹಾ ನೋಡಮ್ಮ, ಗಂಡ ಬಂದ ಸಂತೋಷದಲ್ಲಿ ನನ್ನನ್ನು ಮಾತ್ರ ಮರಿಬೇಡ ಕಣಮ್ಮ. ಹಾಗೆಲ್ಲ ಮಾತಾಡ್ಬೇಡಿ, ನನಗೆ ಕೋಪ ಬರುತ್ತೆ. ನೀವು ನನ್ನ ಸೊಸೆ ಥರ ಅಲ್ಲ, ಸ್ವಂತ ಮಗಳಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರಾ. ನನಗೆ ಇನ್ನೇನು ಬೇಕತ್ತೆ? ಹಾಗಲ್ಲಮ್ಮ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋತಾರ? ನಾನು ಸುಮ್ಮನೆ ತಮಾಷೆಗೆ ಹಾಗಂದೆ. ಅತ್ತೆ ಸೊಸೆ ಇಬ್ರು ಒಳ್ಳೆ ತಾಯಿ ಮಗಳು ತರ ಇದ್ದೀರಾ. ಅಮ್ಮ, ನನಗೆ ಹೊಟ್ಟೆ ತಾಳ ಆಗ್ತಾ ಇದೆ ಊಟಕ್ಕೆ. ಚಿನ್ನಮ್ಮ ನೋಡು, ಕೃಷ್ಣನ್ಗೆ ತುಂಬಾ ಹಸಿವಾಗ್ತಿದೆ. ಹೋಗಿ ನೀವಿಬ್ರು ಊಟ ಮಾಡಿಪ್ಪ, ಹೋಗಿ. ನೀವು ಬನ್ನಿ ಅತ್ತೆ, ಒಟ್ಟಿಗೆ ಊಟ ಮಾಡೋಣ. ಬೇಡಪ್ಪ, ನೀವಿಬ್ರು ಊಟ ಮಾಡಿ, ನಾನು ಆಮೇಲೆ ಊಟ ಮಾಡ್ತೀನಿ. ಅಮ್ಮ, ಬಹಳ ವರ್ಷಗಳಾದ್ಮೇಲೆ ಬಂದಿದ್ದೀನಿ, ಬಾ ಒಟ್ಟಿಗೆ ಊಟ ಮಾಡೋಣ. ಇಲ್ಲಪ್ಪ, ನೀನ್ ಬಂದ ಸಂತೋಷದಲ್ಲಿ ನನ್ನ ಹೊಟ್ಟೆ ತುಂಬಿ ಹೋಯ್ತು ಕಣೋ, ತುಂಬಿ ಹೋಯ್ತು. ಹೋಗಪ್ಪ, ಊಟ ಮಾಡು. ನೋಡು, ಇಷ್ಟು ದಿನ ಹೋಟ್ಲ್ ಅಡಿಗೆ ತಿಂದು ಸುಸ್ತಾಗಿರ್ಬೇಕು. ಇವತ್ತು ಹೆಂಡತಿ ಕೈ ಅಡಿಗೆ ರುಚಿ ನೋಡು. ಹೋಗು. ಸರಿ ಅಮ್ಮ. ಏನಾಯ್ತ್ರಿ? ಇರು, ಮೊದ್ಲು ಅಮ್ಮ ಮಾಡಿ ಉಪ್ಪಿನಕಾಯಿ ಬಡಿಸು. ಈಗ ಸಾರಾಕ್ಲಾ? ನಿನಗೆ ಇಷ್ಟ ಬಂದಿಲ್ಲ. ಅರೆ, ನೀನು ಊಟ ಮಾಡುವಾ? ಇಲ್ಲ, ನೀವು ಊಟ ಮಾಡಿ, ನಾನು ಅತ್ತೆ ಜೊತೆ ಊಟ ಮಾಡ್ತೀನಿ. ನೋ, ಹಾಗಲ್ಲ ಆಗಲ್ಲ. ನಾವು ಚಿಕ್ಕವರಾಗಿದ್ದಾಗ ಏನ್ ಮಾಡ್ತಿದ್ವಿ, ನಾನು ಮೊದಲು ನಿನಗೆ ತಿನ್ಸಿ ತಾನೆ ಆಮೇಲೆ ನಾನು ತಿಂತಾ ಇದ್ದಿದ್ದು. ಈಗಲೂ ಹಾಗೆ ಮಾಡ್ಬೇಕು, ಇಲ್ಲ ಅಂದ್ರೆ ನನಗೂ ಊಟ ಬೇಡ. ಅದು ಚಿಕ್ಕವರಾಗಿದ್ದಾಗ. ಈಗ ನಾವು ದೊಡ್ಡವರಾಗಿದ್ದೀವಿ. ಚಿಕ್ಕ ಮಕ್ಳ ಥರ ಆಟ ಮಾಡ್ಬಿಡಿ. ದಯವಿಟ್ಟು ಊಟ ಮಾಡ್ರಿ. ಮಾಡಲ್ವಾ? ಸರಿ. ಹೌದು, ನೀವು ಪೇಟೆಲಿದ್ದಾಗ ನೀವೇ ಅಡುಗೆ ಮಾಡ್ಕೊತಿದ್ರಾ ಇಲ್ಲ ಹೋಟ್ಲಿಗೆ ಹೋಗ್ತಾ ಇದ್ರಾ? ಎರಡೂ ಇಲ್ಲಪ್ಪ. ಒಬ್ಬ ಲೇಡಿ ಡಾಕ್ಟರ್ ಇದ್ಲು, ಇಷ್ಟು ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ತಾ ಇದ್ಲು. ಈಗ ಏನಾಗ್ಲಿ? ಸ್ವಲ್ಪ ಖಾರ ಹಾಕು.
ಪಾಪ ನೀನೇನೋ ಕಾಯ್ತಾ ಇದೀಯಾ, ಆದ್ರೆ ಆ ಡಾಕ್ಟರ್ಗಳು ಓದುವಾಗ್ಲೇ ಲೇಡಿ ಡಾಕ್ಟರ್ಗಳನ್ನ ನೋಡ್ಕೊಂಡ್ಬಿಟ್ಟಿರ್ತಾರೆ. ಏಯ್, ಏನ್ ಯೋಚನೆ ಮಾಡ್ತಾ ಇದೀಯಾ? ಸ್ವಲ್ಪ ಮೊಸರನ್ನ ಹಾಕು. ಓಹೋ, ಮಹಾರಾಣಿಯವರು ಕನಸಿನ ಲೋಕದಲ್ಲಿ ವಿಹರಿಸ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಹಾಗೇನಿಲ್ಲ, ನಿಮ್ಗೆ ಇವಾಗ ಏನ್ ಬೇಕು? ಮೊಸರನ್ನ ಹಾಕು ಅನ್ನಲ್ಲ. ಕಾಫಿ ತಗೋ. ಕಣ್ಣೇ ಕೆಂಪಗಿದೆ, ನಿದ್ದೆ ಬರ್ತಾ ಇಲ್ವಾ? ಅಲ್ಲ, ನಿಮ್ಮನ್ನ ನೋಡಿದ್ರೆ ಏನೋ ಯೋಚನೆ ಮಾಡ್ತಿರೋದಿಲ್ಲ. ಏನ್ ಹೇಳ್ರಿ? ಅಂತದ್ದೇನಿಲ್ಲ ಚಿನ್ನಮ್ಮ. ನೋಡಿ, ನಾನ್ ನಿಮ್ಮ ಡಾಕ್ಟರ್ ಅಲ್ಲ, ಆದ್ರೆ ನನಗೆ ತಿಳಿದಿದ್ದು ಹೇಳ್ತೀನಿ. ನಮ್ ನೋವನ್ನ ಒಬ್ಬರ ಹತ್ರ ಹೇಳ್ಕೊಂಡ್ರೆ ಪರಿಹಾರ ಸಿಗದೆ ಇರ್ಬೋದು, ಆದ್ರೆ ಸ್ವಲ್ಪ ನೆಮ್ಮದಿನಾದ್ರೂ ಸಿಗುತ್ತೆ. ಏನ್ ಹೇಳಿ? ನನ್ನ ನೋವನ್ನ ನಿನಗೆ ಹೇಳ್ಕೊಂಡ್ರೆ ಅದು ನೀನು ಸಹಜವಾಗಿ ತಗೊಳ್ಬೋದು, ಆದ್ರೆ ಅಮ್ಮ ನಾನು ಹೇಳೋದನ್ನ ಹ್ಯಾಕ್ ತಗೋತಾರೆ ನನಗೆ ನನ್ನ ಚಿಂತೆ. ಹೋಗಿ ಬಿಡು. ಅಂದಾಗೆ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳಲ್ಲ? ಓ, ಅದಕ್ಕೇನು ಕೇಳು. ನಿಮ್ಮ ಆಸ್ಪತ್ರೆಗೆ ಲೇಡಿ ಡಾಕ್ಟ್ರು, ನರ್ಸ್ಗಳೆಲ್ಲ ಎಲ್ಲ ಇದ್ದಾರೆ. ಅವರೆಲ್ಲ ನಿಮ್ ಜೊತೆಯಾಗೆ ಇರ್ತಾರಾ? ಎಲ್ರೂ ಜೊತೆಗೆ ಇರೋದು. ಯಾಕೆ? ಅಲ್ಲ, ನನ್ ಗೆಳತಿ ಹೇಳಿದ್ಲು. ಏನಂತ? ಅದು ಏನೂ ಇಲ್ಲ ಬಿಡಿ. ಇಲ್ಲ, ಏನೋ ಮುಚ್ಚಿಡ್ತಾ ಇದೆಯಾ. ಏನದು ಹೇಳು. ನೀವು ಡಾಕ್ಟರ್ ಓದ್ತಿದ್ದಾಗ ಯಾರಾದರೂ ಪ್ರೀತಿಸಿದ್ರೆ ನನ್ನ ಹತ್ರ ಹೇಳಿ. ಎಷ್ಟೇ ಆದರೂ ನಾನು ಓದು ಬರ ಕಲ್ತಿಲ್ಲ. ನೀವು ಆ ಹುಡುಗಿನ ಮದುವೆ ಮಾಡ್ಕೊತೀನಿ ಅಂದರೆ ನಂದು ಯಾವುದೇ ರೀತಿ ಅಡ್ಡಿ ಇಲ್ಲ. ಹುಚ್ಚಿ, ಡಾಕ್ಟರ್ ಆದ ಮಾತ್ರಕ್ಕೆ ಅವರಿಗೆ ಮನುಷ್ಯತ್ವ ಇರೋಲ್ವಾ? ಅವರು ಮನುಷ್ಯರೇ, ಅವರಿಗೂ ಹೃದಯ ಅನ್ನೋದಿರುತ್ತೆ. ಆದರೆ ನಾನು ಯೋಚನೆ ಮಾಡ್ತಾ ಇರೋದು ಅದ್ರ ಬಗ್ಗೆ ಅಲ್ಲ, ಅಮ್ಮನ ಕಣ್ಣಿನ ಆಪರೇಷನ್ ಬಗ್ಗೆ. ಅವಳು ಏನಂತಾಳೋ ಏನೋ. ಆಪರೇಷನ್ನಿಗೆ ಎಲ್ಲಾನು ರೆಡಿ ಮಾಡೋಕೆ ಹೇಳಿ ಬಂದ್ಬಿಟ್ಟಿದ್ದೀನಿ. ನಾನು ಕ್ಷಮಿಸ್ಬಿಡ್ರಿ. ಯಾಕೆ? ನೀನೇನು ತಪ್ಪು ಮಾಡಿದೆ? ನಾನು ಇಂದು ಮುಂದೆ ಯೋಚನೆ ಮಾಡಿದೆ, ನಿಮ್ಮ ಹತ್ರ ತಪ್ಪಾಗಿ ಮಾತಾಡ್ಬಿಟ್ಟೆ. ಛೆ, ನೀನೇನು ತಪ್ಪಾಗಿ ಮಾತಾಡಿಲ್ಲ. ಆದ್ರೆ ನೋಡು, ಅಮ್ಮನ್ನ ನಾಳೆನೆ ಹೊರಡಿಸ್ಬೇಕು. ಆ ಜವಾಬ್ದಾರಿ ನಿಂದು. ಅತ್ತೆ, ನಾನು ಒಪ್ಪಿಸ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಚಿನ್ನಮ್ಮ, ಚಿನ್ನಮ್ಮ, ಬನ್ನಿ ಅತ್ತೆ, ಮೆಚ್ಚಿಗೆ. ಮಾಮ ಕೂತ್ಕೋ. ಚಿನ್ನಮ್ಮ, ಕೃಷ್ಣನ್ ಕಾಫಿ ಕೊಟ್ಟಿಯೇನೆ? ಈಗ ತಾನೇ ಕೊಡ್ದೆ ಅಮ್ಮ. ಅಮ್ಮ, ನಾನು ನಿನ್ನೊಂದು ಮಾತು ಕೇಳಬೇಕು ಅಂತಿದ್ದೀನಿ, ಕೇಳ? ಮೊದಲು ನನ್ನ ಮಾತು ಕೇಳು. ನೀನು ಚಿಕ್ಕವನಿರುವಾಗ ನನ್ನ ಮಾತು ಕೇಳೋಕೆ ನೀನು ಇಲ್ಲಿರ್ಲಿಲ್ಲ. ಈಗ ದೊಡ್ಡವನಾಗ್ಬಿಟ್ಟಿದ್ಯಾ, ನಾನು ಹೇಳೋಕ್ಕಾಗೋಲ್ಲ. ಅಮ್ಮ, ನಾನು ಎಷ್ಟು ದೊಡ್ಡವನಾದರೂ ನಿನಗೆ ಮಗನೇ ತಾನೆ. ನಿನ್ನ ಮುಂದೆ ನಾನು ಚಿಕ್ಕವನೇ. ಅದೇನು ಕೇಳು. ನೋಡಪ್ಪ, ನೀವಿಬ್ರು ಚಿಕ್ಕವರಿರುವಾಗಲೇ ನಿಮ್ಮ ಮದುವೆ ಮಾಡಿಬಿಟ್ರಿ. ಈಗ ಇಬ್ರು ದೊಡ್ಡವರಾಗಿದ್ದೀರಾ. ಗಂಡ ಹೆಂಡತಿ ಕೂಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೇಕು ಅಂತ ನನ್ನ ಆಸೆ ಕಣೋ. ಅಷ್ಟೇ ತಾನೇ ನಿನ್ನ ಆಸೆನ ನಾನು ಪೂರೈಸ್ತೀನಿ. ಇಬ್ರು ಜೊತೆಗೂಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ, ಆಯ್ತಾ? ಆದ್ರೆ ಅಲ್ಲಿಂದ ಬಂದ ಮೇಲೆ ನನ್ನ ಆಸೆ ಏನು ಅಂತ ಹೇಳ್ತೀನಿ, ಅದನ್ನ ನೀನ್ ಪೂರೈಸ್ಕೊಡ್ಬೇಕು, ಇಲ್ಲ ಅನ್ಬಾರ್ದು. ಆಗ್ಲಪ್ಪ. ಆಯ್ತು.
ಏನ್ ಚಿನ್ನಮ್ಮ ಯಜಮಾನ್ರು ಯಾವಾಗ ಬಂದ್ರು? ಬೆಳಿಗ್ಗೆ ಬಂದ್ರು ಕಣೆ. ನೀವು ಮಾತಾಡ್ತಾರೆ, ನಾ ಮುಂದೆ ಹೋಗ್ತಾ ಇರ್ತೀನಿ. ದೇವ್ರ ಕಂಡ್ಬಿಟ್ಟ ಬಿಡಮ್ಮ, ಎಷ್ಟು ವರ್ಷದಿಂದ ಕಾಯ್ತಾ ಇದ್ರಿ. ಹೌದು ಕಣೆ. ಲಕ್ಷ್ಮಕ್ಕ ಬಹಳ ಸಂತೋಷ ಆಗಿರ್ಬೇಕಲ್ಲ. ನಮ್ಮ ಯಜಮಾನ್ರು ಕಾಯ್ತಾ ಇದ್ದಾರೆ, ನಾನು ಬರ್ತೀನಿ ಕಣೆ. ಆಯ್ತು. ಅವಳು ಯಾರು ಅಂತ ಗೊತ್ತಾಯ್ತಾ ನಿಮ್ಗೆ? ಇಲ್ಲ, ಯಾರು? ಅದೇ ನಮ್ ರಂಗೇಗೌಡ್ರಿಲ್ವಾ, ಅವ್ರ ಮಗಳು. ನಾವು ಚಿಕ್ಕವರಾಗಿದ್ದಾಗ ಕಣ್ಣ ಮುಚ್ಚಲಾಡುವಾಗ ಮೊದ್ಲು ಸಿಕ್ಬಿಟ್ಟಿದ್ಲಲ್ರಿ. ಹಾ 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 ಹೌದು. ಯಾಕೆ ಹಂಗಿದ್ದಾಳೆ? ಹೂವಿಲ್ಲ, ಬಳೆ ಇಲ್ಲ, ಹಣೆಯಲ್ಲಿ ಕುಂಕುಮ ಇಲ್ಲ. ಪಾಪ ರೀ, ಮೊನ್ನೆ ಅವ್ರ ಗಂಡ ತೀರೋಗ್ಬಿಟ್ಟಾರಿ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವಳಿಗೆ ಹಾಗಾಗಬಾರ್ದಾಗಿತ್ತು. ಏನ್ ಮಾಡೋದು? ಹೋಗ್ಲಿ, ಅವಳು ತನ್ನ ಜೀವನದಲ್ಲಿ ಹೊಸ ಬೆಳಕನ್ನು ಕಾಣಬಹುದಲ್ಲ. ಅಂದ್ರೆ ಮತ್ತೊಂದು ಮದುವೆ ಆಗ್ಬಹುದಲ್ಲ. ಬಿಡ್ತು, ಎಂತ ಮಾತಾಡ್ತೀರಾ? ಅದರಲ್ಲಿ ತಪ್ಪೇನಿದೆ ಚಿನ್ನಮ್ಮ? ನೋಡು, ರಾತ್ರಿ ಕಳೆದು ಹೊಸ ಹಗಲು ಬರುತ್ತೆ, ದಿನ ಕಳೆದು ವಾರ ಬರುತ್ತೆ, ವಾರ ಕಳೆದು ತಿಂಗಳು ಬರುತ್ತೆ, ಹೊಸ ವರ್ಷ ಬರುತ್ತೆ. ಹಾಗೆ ಮನುಷ್ಯನ ಬದುಕು ಕೂಡ. ಹಳೇದನ್ನ ಮರೆತು ಹೊಸದಾಗಿ ಹೆಜ್ಜೆ ಹಾಕಬೇಕು. ಈಗ ನೋಡು, ನಾವು ಚಿಕ್ಕವರಿರುವಾಗ ಎಣ್ಣೆ ದೀಪ ಹಚ್ಚಿ ರಾತ್ರಿಯೆಲ್ಲ ಉರಿಸ್ತಾ ಇದ್ವಿ. ಆದರೆ ಈಗ ಅದೇ ಒಂದು ಸ್ವಿಚ್ ಅದುಮಿದ್ರೆ ಇಡೀ ಮನೆಯೆಲ್ಲ ಬೆಳಕಾಗುತ್ತೆ. ಹಾಗೆ ಬದುಕು ಕೂಡ. ಹಾಗಂದು ಮಾತ್ರಕ್ಕೆ ನಾವು ತಪ್ಪು ದಾರಿಲಿ ನಡಿಬೇಕು ಅಂತಲ್ಲ. ಇಂಥವ್ರನ್ನ ಯಾರು ತಾನೇ ಮದ್ವೆ ಆಗ್ತಾರೆ ರೀ? ತಪ್ಪೆಲ್ಲ ಹೆಣ್ಣಿಂದೆ ಅಂತ ಹೇಳ್ತಾರೆ. ಹಾದಿಲಿ ಹೋಗ್ತಾ ಇದ್ರೆ ವಿಧವೆನ ಕೀಳಾಗಿ ನೋಡ್ತಾರೆ. ಜಾತಕ ಸರಿ ಇಲ್ಲ, ಗಂಡನ್ ತಿಂದ್ಕೊಳ್ಳೋಳು ಅಂತ ಗೇಲಿ ಮಾಡ್ತಾರೆ ರೀ. ವಿಧವೆಯರಿಗೆ ಬಾಳ್ ಕೊಡೋದಕ್ಕೆ ಗಂಡು ಮಕ್ಕಳು ಮುಂದೆ ಬರಬೇಕು. ಹಾಗೆ ಬಂದ ಸಮಯದಲ್ಲಿ ವಿಧವೆಯರು ಅಪರಾಧಿ ಭಾವನೆ ಇಟ್ಕೋಬಾರ್ದು. ಸಮಾಜಕ್ಕೆ ಹೆದರಿ ತಮ್ಮ ಆಸೆ ಆಕಾಂಕ್ಷೆಗಳನ್ನ ತಾವೇ ಕೊಂದ್ಕೋಬಾರ್ದು. ಕತ್ತಲಿನಿಂದ ಬೆಳಕಿಗೆ ಬರೋ ಪ್ರಯತ್ನ ಮಾಡಬೇಕು. ಮನುಷ್ಯನ ಭಾವನೆಗಳಿಗೆ ಮಹತ್ವ ಕೊಡಬೇಕೆ ಹೊರತು ಮೂಢನಂಬಿಕೆಗಳಿಗಲ್ಲ, ಅಥವಾ ಕಾಟಾಚಾರದ ಕಟ್ಟುಪಾಡುಗಳಿಗಲ್ಲ. ಹಾಗೊಮ್ಮೆ ಒಬ್ಬ ಆದರ್ಶ ವ್ಯಕ್ತಿ ಬಂದು ನಾನು ಮರುಮದುವೆ ಆಗ್ತೀನಿ ಅಂದ್ರೆ ಆ ಬಗ್ಗೆ ನಿನಗೇನಿಸುತ್ತೆ? ನನ್ಗೇನೋ ತುಂಬಾ ಸಂತೋಷ ಆಗುತ್ತೆ. ಅವಳು ತುಂಬಾ ಒಳ್ಳೆ ಹುಡುಗಿರಿ. ಅವಳು ಮದುವೆ ಆಗ್ತೀನಿ ಅಂತಂದ್ರೆ ನಾನು ದೇವ್ರಿಗೆ ತುಪ್ಪ ದೀಪ ಅಂಟಿಸ್ತೀನಿ. ನಾನೊಂದು ಮಾತಲ್ಲ, ಒಮ್ಮೆ ನಾಳೆ ನಮ್ಮ ಜೀವನದಲ್ಲೂ ಹೀಗೆ ನಡೆದ್ರೆ ನೀನು ಹೆದರ್ಕೋಬಾರ್ದು. ಇನ್ನೊಂದು ಮದುವೆ ಆಗಿ ಬಾಳ್ಬೇಕು. ದೇವಸ್ಥಾನಕ್ಕೆ ಬಂದು ಎಂತ ಮಾತಾಡ್ತಾ ಇದ್ದೀರಾ? ಬಿಡ್ತು ಅಂತೇಳಿ ಬನ್ನಿ, ಮನೆಗೆ ಹೋಗೋಣ. ಗುಡಿಗೆ ಹೋಗ್ಬಿಟ್ಟು ಬಂದ್ರಾ? ಚಿನ್ನಮ್ಮ, ದೇವತೆ ಏನಾದ್ರು ಬೇಡ್ಕೊಂಡ್ಯೋ ಇಲ್ವೋ? ಬೇಡ್ಕೊಂಡೆ ಅತ್ತೆ. ಏನು ಅಂತ ಬೇಡ್ಕೊಂಡೆ? ನಮ್ಮ ಅತ್ತೆಗೆ ಬೇಗ ಕಣ್ ಬರ್ಲಿ ದೇವ್ರೆ ಅಂತ ಬೇಡ್ಕೊಂಡೆ. ಹಾಗಲ್ಲಪ್ಪ, ನಾನು ಹೇಳಿದ್ದು ಬೇಡ್ಕೊಂಡ್ಯೋ ಇಲ್ವೋ? ಅದನ್ನು ಬೇಡ್ಕೊಂಡೆ ಅತ್ತೆ, ಮನ್ಸಾರೆ. ಅರೆ, ಏನಪ್ಪ ಅಂತಹದ್ದು ಮನ್ಸಾರ ಬೇಡ್ಕೊಳ್ಳೋದು? ನನಗೂ ಸ್ವಲ್ಪ ಹೇಳ್ಬಾರ್ದಾ? ಅದನ್ನ ನಾನೇ ಹೇಳಲ್ಲ, ಅತ್ತೆ ಹತ್ರನೇ ಕೇಳಿ. ನೀನೇ ಹೇಳಮ್ಮ, ಏನ್ ಬೇಡ್ಕೊಳಕ್ ಹೇಳ್ದೆ? ಅಲ್ಲ ಮಗ, ನಿನಗೆ ಚಿನ್ನಮ್ಮಂಗೆ ಎಷ್ಟು ವಯಸ್ಸು ಹೇಳು? ನನಗೆ ಒಂದು 28 ವರ್ಷ ಆಗಿದೆ. ಚಿನ್ನಮ್ಮಂಗೆ ಹಬ್ಬ ಅಂದ್ರೆ ಒಂದು 20-21 ವರ್ಷ ಆಗಿರ್ಬೇಕು. ಅವಳ ಮನ್ಸು ತಾಯ್ತನ ಬಯಸುತ್ತೆ, ನನ್ ಮನ್ಸು ಅಜ್ಜಿ ಆಗೋದಕ್ ಬಯಸುತ್ತೆ. ಅಮ್ಮ, ಅದು ನಾನ್ ಹೇಳೋ ಸ್ವಲ್ಪ ಕೇಳು. ನೋಡು, ನೀನ್ ಹೇಳೋದು ಬೇಡ, ನಾನ್ ಕೇಳೋದು ಬೇಡ. ನಿನ್ ವಯಸ್ಸಿನ ಹುಡುಗರು ಈ ಪ್ರಾಯದಲ್ಲಿ 2 ಮಕ್ಳು ತಂದೆ ಆಗಿದ್ದಾರೆ. ಇಷ್ಟು ದಿನ ನೀನ್ ಬರೋದನ್ನೇ ಕಾಯೋದಾಯ್ತು. ಇವಾಗ ಮೊಮ್ಮಗ ಯಾವಾಗ ಬರ್ತಾನೆ ಅಂತ ಕಾಯ್ತಿರ್ಬೇಕಾ? ನಿನ್ನೆ ನೀವು ಗುಡಿಗೆ ಹೋದ್ಮೇಲೆ ಪೂಜಾರಪ್ಪ ಇಲ್ಲಿಗೆ ಬಂದಿದ್ರು. ನಿಮ್ ಶೋಭನಕ್ಕೆ ಯಾವ ದಿನ ಚೆನ್ನಾಗಿದೆ ಅಂತ ಕೇಳಿದ್ರು. ಅವರು ಇವತ್ತಿನ ದಿನನೇ ತುಂಬಾ ಚೆನ್ನಾಗಿದೆ ಅಂತಂದ್ರು. ಅಮ್ಮ, ನಿನಗೆ ಒಬ್ಬ ಮೊಮ್ಮಗ ಬೇಕು ಅಷ್ಟೇ ತಾನೆ? ಹಾಗಾದ್ರೆ ನೀನು ನಾನ್ ಹೇಳ್ದಾಗ ಕೇಳಿದ್ರೆ ನಿನ್ ಕೈಲಿ ನನ್ನ ಮಗ ಖಂಡಿತ ಆಟ ಆಡ್ತಾನೆ. ಇಲ್ಲ ಅಂದ್ರೆ ಇಲ್ಲ. ನೋಡು ಮಗ, 17 ವರ್ಷ ಸಂತ ಪಟ್ಟಿದ್ದು ಸಾಕು. ಅದೇನ್ ಹೇಳ್ತೀಯೋ ಹೇಳು, ನನ್ನ ಕೈಲಾದ ಕೇಳೇ ಕೇಳ್ತೀನಿ. ಅಮ್ಮ, ನಾನು ನಿನಗೆ ಕಣ್ಣು ತರಿಸ್ತೀನಿ ಅಂತ ಅವತ್ತು ಪ್ರತಿಜ್ಞೆ ಮಾಡಿದ್ದೆ. ಮೊದಲು ನಾನು ಆ ಪ್ರತಿಜ್ಞೆನ ನೆರವೇರಿಸ್ಬೇಕು. ಆಪರೇಷನ್ ಅಂದ್ರೆ ನಂಗೆ ತುಂಬಾ ಭಯ ಕಣೋ. ಇರಷ್ಟು ದಿನ ಹಿಂಗೆ ಇದ್ಬಿಡ್ತೀನಿ. ಹಾಗೂ ನನ್ ಕಣ್ಣು ಬಂದು ಏನ್ ಆಗ್ಬೇಕು ಹೇಳು? ಏನಮ್ಮ ಹೀಗಂತೀಯ? ನಿನ್ನ ಕಣ್ಣು ಬರಬೇಕು, ನಿನ್ನ ಸುಂದರವಾದ ಮೊಮ್ಮಗನ್ನ ನೀನು ಕಣ್ ತುಂಬಾ ನೋಡ್ಬೇಕು. ಅವನ ಆಡೋದನ್ನ ಕುಣಿಯೋದನ್ನ ನೋಡಿ ನೀನು ನಲಿಯೋದು ಬೇಡವಾ? ಅದಲ್ಲ ಮಗ, ಆಪರೇಷನ್ ಅಂದ್ರೆ ಅದೆಷ್ಟು ಹೊತ್ತಾಯ್ತದೋ ಏನೋ. ಅಮ್ಮ, ನಾನು ನಿನ್ನ ಮಗ ಡಾಕ್ಟರ್, ಸುಳ್ಳು ಹೇಳೋದಿಲ್ಲ. ಕೇವಲ 2-3 ಗಂಟೆಲೆ ಆಪರೇಷನ್ ಮುಗಿದೋಗ್ಬಿಡ್ತದೆ. ಅತ್ತೆ, 3 ಗಂಟೆ ಅಂದ್ರೆ 3 ಕ್ಷಣ ಅಷ್ಟೇ. ನೀನೇನ್ ಬೇಕಾದ್ರೂ ಹೇಳು. ಆ ಚಾಕು, ಚೂರಿ, ಸೂಜಿ ಅಂದ್ರೆ ನಂಗೆ ತುಂಬಾ ಭಯ ಆಗುತ್ತಪ್ಪ. ಅಮ್ಮ, ಆಪರೇಷನ್ ಅಂದ್ರೆ ಏನು, ಅದನ್ನ ಹೇಗ್ ಮಾಡ್ತಾರೆ ಅಂತ ಗೊತ್ತಿಲ್ಲದೆ ಯಾರೋ ನಿನಗೆ ಭಯ ಹುಟ್ಟಿಸಿದ್ದಾರೆ ಅಷ್ಟೇ.
ಆಪರೇಷನ್ ಮಾಡಿ ಒಂದು 10-15 ದಿವಸ ರೆಸ್ಟ್ ತಗೊಂಡ್ರಾಯ್ತು. ಆಮೇಲೆ ನಿನಗೆ ಕಣ್ಣು ಬರುತ್ತೆ. ಆಗ ನೀನು ನನ್ನನ್ನ, ನಿನ್ನ ಸೊಸೆನ, ಈ ಊರಿನ ಜನನ ಎಲ್ಲರನ್ನೂ ನೋಡ್ಬೋದು. ಆಗ ನನ್ನ ಪ್ರತಿಜ್ಞೆನೂ ನೆರವೇರ್ದಾಗುತ್ತೆ. ಹೌದತ್ತೆ, ನಮಗೂ ಬಹಳ ಸಂತೋಷ ಆಗುತ್ತೆ. ನಿಮಗೆ ಕಂಡು ಬಂದ್ರೆ ಈ ಮನೆಗೆ ಬೆಳಕು ಬಂದಂಗೆ. ಆಗ್ಲಿ ಮಗ, ನಿಮ್ಮ ಮೇಲೆ ದೇವ್ರ ಮೇಲೆ ಭಾರ ಹಾಕಿ ಹೂ ಅಂತೀನಿ. ಅದೇನ್ ಮಾಡ್ತಿರೋ ಮಾಡಿ. ಅದು ಹಾಗಾದ್ರೆ ನಾಳೆ ಬೆಳಿಗ್ಗೆನೆ ಊರಿಗೆ ಹೊರಡೋಣ. ಆಪರೇಷನ್ಗೆ ಎಲ್ಲ ರೆಡಿ ಮಾಡಕ್ ಹೇಳಿ ಬಂದಿದ್ದೀನಿ. ನನಗೆ ನಿದ್ದೆ ಬರ್ತಾ ಇದೆ, ನಾನು ಬರ್ತೀನಿ. ಅಮ್ಮ, ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಗಾಬರಿ ಪಡೋಂಥದ್ದು ಏನೂ ಇಲ್ಲ, ಧೈರ್ಯವಾಗಿ. ಹೌದತ್ತೆ, ಹೆದರ್ಕೊಳ್ಬೇಡಿ. ರೀ, ನಾನು ಬರ್ತೀನಿ ರೀ. ಈಗ ಬೇಡ ಚಿನ್ನಮ್ಮ. ಅದೇ, ನೀವೇನೇ ಹೆದರ್ಕೋಬೇಡಿ, ಇವರೇ ಆಪರೇಷನ್ ಮಾಡೋದು ನಿಮಗೆ. ನಮ್ ಕೃಷ್ಣನೇ ಮಾಡ್ತಿರೋದಾ? ಹೌದಮ್ಮ, ಆಶೀರ್ವಾದ ಮಾಡ. ದೀರ್ಘಾಯುಷ್ಯ ಬಾಳ. ಸರ್, ಆಪರೇಷನ್ ರೆಡಿ ಆಗಿದೆ, ಎಲ್ಲ ರೆಡಿ ಆಗಿದೆಯಾ? ಬಮ್ಮ ಮೆತ್ತಿಗೆ. ಇಷ್ಟು ದಿವಸ ಕಣ್ಣು ಕಾಣದೆ ಕತ್ತಲೆಯಲ್ಲೇ ಜೀವನ ಸಾಗಿಸ್ತಾ ಇದ್ದೆ. ಈಗ ನಿನ್ನ ಜೀವನದಲ್ಲಿ ಮೊದಲನೇ ಸಾರಿ ನಿನ್ನ ಕಣ್ಣುಗಳ ಮೂಲಕ ಈ ನಿಜವಾದ ಪ್ರಪಂಚವನ್ನು ನೋಡ್ತಾ ಇದೆಯಾ. ದೇವರು ನಿನಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಹೇಳಮ್ಮ, ನಿನಗೆ ಮೊದಲು ಯಾರನ್ನು ನೋಡ್ಬೇಕು ಅನಿಸ್ತಾ ಇದೆ ಹೇಳಿ, ಅವನ್ನ ಎದುರಿಗೆ ತಂದು ನಿಲ್ಲಿಸ್ತೀನಿ. ಇದೇನ್ ಕೃಷ್ಣ ಹೀಗೆ ಹೇಳ್ತಿದ್ಯಾ? ನೀನಂಗ್ ಬಿಟ್ರೆ ಈ ಪ್ರಪಂಚದಲ್ಲಿ ನನ್ಗಿನ್ ಯಾರಿದ್ದಾರೆ ಹೇಳು? ನೀನೇ ನನ್ನ ಜೀವ, ನೀನೇ ನನ್ನ ಪಾಲಿಗೆ ದೇವ್ರು ಕಣೋ. ನೀನ್ ತಾನೇ ನನ್ನ ಕಣ್ ಬರೋ ಹಾಗೆ ಮಾಡಿದ್ದು.
ನಿನ್ನನ್ನು ಮೊದಲು ನೋಡದೆ ಬೇರೆ ಇನ್ಯಾರನ್ನು ನೋಡ್ಲಿ ಹೇಳು? ನೀನು ಚಿನ್ನಮ್ಮ ನನ್ನ 2 ಕಣ್ಣುಗಳಿದ್ದ ಹಾಗೆ. ಅಮ್ಮ, ನಾನು ಒಬ್ಬ ಸಾಮಾನ್ಯ ಮನುಷ್ಯ, ಆ ದೇವರು ದೊಡ್ಡವನು, ಅವನಿಗೆ ನಮ್ಮನ್ನು ಹೋಲಿಸ್ಕೋಬಾರ್ದಮ್ಮ. ನಾನು ಕೇವಲ ಕಣ್ಣುಗಳನ್ನು ಜೋಡಿಸಿ ನಿನಗೆ ಕಣ್ಣು ಬರೋ ಹಾಗೆ ಮಾಡಿದೆ. ಆದರೆ ನಿನಗೆ ನಿಜವಾದ ತನ್ನ ಕಣ್ಣುಗಳನ್ನು ದಾನ ಮಾಡಿದ ಪುಣ್ಯಾತ್ಮ ಬೇರೆ ಅಮ್ಮ. ಅವನು ನಿಜವಾದ ದೇವರು. ನೀನು ಮೊದಲು ನೋಡ್ಬೇಕಾದ್ದು ಅವನನ್ನ. ಆಗ್ಲಪ್ಪ, ನೀನು ಹೇಳ್ದಂಗೆ ಆಗ್ಲಿ. ಮೊದಲು ಆ ದೇವರನ್ನೇ ನೋಡ್ತೀನಿ. ಹಾಗೆ ಕೂತ್ಕೊಂಡಿರು. ಅಮ್ಮ, ನಾನು ಹೇಳೋರಿಗೂ ಕಣ್ಣು ಬಿಡಬಾರ್ದು, ಕಣ್ಣು ಮುಚ್ಕೊಂಡೇ ಇರಬೇಕು. ನಿಧಾನ ಇರಿ, ನಿಧಾನವಾಗಿ ಕಣ್ಣು ಬಿಡ್ತಾ ನಿಧಾನವಾಗಿ. ನಿಧಾನ. ನನ್ಗೆಲ್ಲ ಕಾಣಿಸ್ತಿದೆ. ಇವನೇ ಬನ್ನಿ ಕಂಡುಕೊಳ್ತೀನಿ. ಅಮ್ಮ, ನಾನಮ್ಮ ಕೃಷ್ಣ. ಕೃಷ್ಣ, ಹೌದಮ್ಮ. ಕೃಷ್ಣ. ಚಿನ್ನಮ್ಮ, ಚಿನ್ನಮ್ಮ. ಯಾರ್ದಪ್ಪ ಈ ಫೋಟೋ? ಇದು ನನ್ನ ಸ್ನೇಹಿತನಮ್ಮ. ನಾವಿಬ್ರು ಒಟ್ಟಿಗೆ ಇದ್ವಿ. ಮೊನ್ನೆ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ಬಿಟ್ಟ. ಅಯ್ಯೋ ಪಾಪ, ಒಳ್ಳೆಯವರನ್ನ ಆ ದೇವರು ಈ ಲೋಕದಲ್ಲಿ ಜಾಸ್ತಿ ದಿನ ಇರಬಿಟ್ಟವಲ್ಲ, ತನ್ನ ಸಮೀಪ ಕರ್ಕೊಂಡ್ಬಿಡ್ತಾನೆ. ಅಮ್ಮ, ಒಬ್ಬ ವ್ಯಕ್ತಿ ಸತ್ತ 6 ಗಂಟೆ ಒಳಗೆ ಅವನ ಕಣ್ಣುಗಳನ್ನು ತೆಗೆದು 70 ಗಂಟೆ ಒಳಗೆ ಬೇರೆಯವರಿಗೆ ಕಸಿ ಮಾಡ್ಬೋದು. ನನ್ನಿಂದ ನಿನ್ನ ತಾಯಿ ಕಣ್ಣು ಬರೋದಾದ್ರೆ ನನ್ನ ಈ ಕಣ್ಣುಗಳನ್ನು ತೆಗೆದುಕೊಂಡು ಹೋಗಿ ನಿನ್ನ ತಾಯಿ ನೀಡು. ಆ ತಾಯಿ ಮುಖಾಂತರ ನನ್ನ ಕಣ್ಣು ನಿನ್ನ ನೋಡ್ತಾ ಇರ್ತದೆ ಅಂತ ಹೇಳಿ ಪ್ರಾಣ ಬಿಟ್ಟಮ್ಮ. ಅವನು ನಿಜವಾದ ದೇವರು. ಯಾರ ಮಗನೋ ಏನು, ಹೆತ್ತೊಟ್ಟೆ ಚೆನ್ನಾಗಿರ್ಲಪ್ಪ. ಹಾಗಾದ್ರೆ ಅತ್ತೆಗೆ ಮನೆ ಕರ್ಕೊಂಡು ಹೋಗ್ಬೋದಲ್ಲ? ಇವತ್ತೇನು ಈಗಲೇ ಕರ್ಕೊಂಡು ಹೋಗ್ಬೋದು. ಅದು ಬೇಡಮ್ಮ, ಸಂತೋಷ ಪಡೋ ಸಮಯ. ಚಿನ್ನಮ್ಮ, ಹೊರಗಡೆ ಕಾರ್ ರೆಡಿ ಇದೆ, ಹೋಗೋಣ. ಅಮ್ಮನ ಕರ್ಕೊಂಡು ಹೋಗ್ಬೇಕು. ನಾನು ಸ್ವಲ್ಪ ಇಲ್ಲೆಲ್ಲ ವ್ಯವಸ್ಥೆ ಮಾಡಿ ಅಂಗಡಿಗೆ ಹೋಗಿ ಬರ್ತೀನಿ. ಅಮ್ಮ, ಮನೆಗೆ ಹೋಗೋಣ. ಬಾ. ಓ ಲಕ್ಷ್ಮಕ್ಕ, ಚಿನ್ನವ್ವ, ಏನಿಲ್ಲಿ? ನೀನು ನಮ್ ಚಂದ್ರಣ್ಣ ಅಲ್ವಾ? ಹ್ಞೂ, ಇದ್ಯಾಕೆ ಹಿಂಗ್ ಕೇಳ್ತೀಯಾ? ಚಂದ್ರಣ್ಣ, ಅತ್ತೆಗೆ ಈಗ ಕಣ್ ಕಾಣಿಸಿದೆ. ಇದೇ ಮೊದಲನೇ ಸರಿ ಅಲ್ವಾ ನಿಮ್ಮನ್ನ ನೋಡ್ತಾ ಇರೋದು? ನಿಜ ಕಣಪ್ಪ, ನನ್ ಮಗ ನಂಗೆ ಕಣ್ ಕೊಡ್ಸ್ದ. ಅಂದಾಗೆ ನಿನ್ ಮಗಳು ಹೇಗಿದ್ದಾಳೆ? ನೀನ್ ಅವಳ ನೋಡಕಂತ ಈ ಕಡೆ ಬಂದಿಯಾ? ಹ್ಞೂ ಕಣವ್ವ, ಮಗ ನೋಡಿ ಬಹಳ ದಿನ ಆಗಿತ್ತು, ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ನೀನ್ ನೋಡಿದ್ನಲ್ಲ, ಇಲ್ಲೇ ನಿಂತ್ಬಿಟ್ಟೆ. ಅಯ್ಯೋ, ಹೊರಗಡೆ ನಿಂತು ಮಾತಾಡ್ತಿದ್ದೀವಿ, ಬಾಪ ಒಳಗಡೆ ಕಾಫಿ ಕುಡ್ಕೊಂಡು ಹೋಗ್ವಿ ಅಂತೆ. ಅಷ್ಟಲ್ವೇ ಅಷ್ಟರಲ್ಲಿ ನನ್ನ ಮಗನೂ ಬರ್ಬಹುದು. ಬಾಪ ಒಳಗಡೆ ಹೋಗೋಣ. ಬಾ ಚಂದ್ರಣ್ಣ, ಬಾ. ಇದೇ ನಮ್ ಕೃಷ್ಣನ್ ಮನೆ. ಬಾ, ಕೂತ್ಕೋ. ಕೃಷ್ಣ ಈ ಮನೆಗೆ ಯಾವಾಗ ಬಂದ? ಅವ್ರು ಕೆಲಸ ಮಾಡೋ ಆಸ್ಪತ್ರೆ ಅವರೇ ಈ ಮನೆ ಕೊಟ್ಬಿಡ್ತೀನಿ. ಓ, ಮನೆ ತುಂಬಾ ಚೆನ್ನಾಗಿದೆ, ಬಹಳ ಸೊಗಸಾಗಿದೆ. ನೀನ್ ಹೇಳ್ದಾಗೆ ಅವನು ಬಂದು ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದು ನನ್ನ ಕಣ್ಣು ಆಪರೇಷನ್ ಮಾಡ್ದ. ನನ್ಗೆ ಕಣ್ಣು ಬರೋ ಹಾಗೆ ಮಾಡ್ದ ಚಂದ್ರಣ್ಣ. ಚೆನ್ನಮ್ಮ, ನಮ್ ಚಂದ್ರಣ್ಣನ್ಗೆ ಒಂದು ಲೋಟ ಕಾಫಿ ತಂದು ಕೊಡಪ್ಪ. ಅಂದಾಗೆ ಲಕ್ಷ್ಮಕ್ಕ, ದೇವ್ರು ಬಹಳ ದೊಡ್ಡವನು. ಹೌದಪ್ಪ. ಪ್ರಪಂಚನೆಲ್ಲ ನೋಡೋ ಹಾಗೆ ನಿನ್ ಮಾಡ್ಬಿಟ್ಟ.
ನಿನಗೆ ಕಣ್ಣು ಬರ್ಸ್ಬಿಟ್ಟ. ಆಪರೇಷನ್ ಎಲ್ಲ ಚೆನ್ನಾಗಾಯ್ತಾ? ಮೊದಲು ತುಂಬಾ ಗಾಬರಿ ಆಗಿದ್ದೆ ಚಂದ್ರಣ್ಣ. ಆಸ್ಪತ್ರೆ, ಆ ನರ್ಸಮ್ಮಗಳು, ಆ ಕತ್ರಿ, ಚಾಕು, ಅಬ್ಬಬ್ಬಬ್ಬ, ನನ್ ಕಣ್ ಬರ್ದೇ ಇದ್ರು ಗಾಬರಿ ಇಲ್ಲ. ನನಗೆ ಈ ಆಪರೇಷನ್ ಬೇಡ ಅಂತ. ಎಂತ ಹುಚ್ಚ ಕೆಲಸ ಮಾಡ್ಬಿಡ್ತಿದ್ದೆ ನೀನು. ಅಲ್ಲ, ಪ್ರಪಂಚದಲ್ಲಿ ಕಣ್ಣೇ ಮುಖ್ಯವಾದ್ದು. ಏನಾದ್ರೂ ಆಗ್ಲಿ, ಈಗ ನಿನಗೆ ಕಣ್ಣು ಬಂತಲ್ಲ, ಎಲ್ಲ ನೋಡೋ ಹಂಗಾಯ್ತಲ್ಲ. ಈಗ ಹತ್ರ ಇರೋದು, ದೂರ ಇರೋದು ಎಲ್ಲ ಚೆನ್ನಾಗ್ ಕಾಣತ್ತಾ? ಚೆನ್ನಾಗ್ ಕಾಣಿಸುತ್ತೆ ಚಂದ್ರಣ್ಣ, ತುಂಬಾ ಚೆನ್ನಾಗ್ ಕಾಣಿಸುತ್ತೆ. ಇದೆಲ್ಲ ನಮ್ ಕೃಷ್ಣನ್ನೇ ದಯೆ. ಲಕ್ಷ್ಮಕ್ಕ, ಇನ್ನೇನ್ ನಿನ್ಗೆ ತಾಯಿ, ಮಗ, ಸೊಸೆ ಎಲ್ಲ ಒಟ್ಟಿಗೆ ಇರ್ಬೋದಲ್ವಾ? ದೇವ್ರ ದೊಡ್ಡವನ್ ಗಣಪ್ಪ. ಅಂದಾಗೆ ಲಕ್ಷ್ಮಕ್ಕ, ನಮ್ ಕೃಷ್ಣ ಚಿನ್ನಮ್ಮನ್ ನೋಡಿ ಏನಂದ? ಏನಂತಾನೆ? ನನ್ನನ್ನ ಗುರ್ತೇ ಹಿಡಿಲ್ಲ ಚಂದ್ರಣ್ಣ ಅವರು. ಇಷ್ಟಿದ್ದೋಳು ಇಷ್ಟ ಎತ್ತರ ಆಗ್ಬಿಟ್ಟ ಅಂತ ಕೇಳಿದ್ರು. ನೋಡು ಲಕ್ಷ್ಮಕ್ಕ, ಇನ್ನು ಉಳಿದಿರೋದು ಒಂದೇ. ಏನದು? ಅಯ್ಯೋ, ಅದು ಗೊತ್ತಿಲ್ವಾ ನಿನ್ಗೆ? ನಮ್ ಚಿನ್ನಮ್ಮ ಚಿನ್ನದಂತ ಒಂದ್ ಮಗುನ್ ಹೆತ್ತು ನಿನ್ ಕೈ ಕೊಟ್ಬಿಟ್ರೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಆಟ ಆಡ್ಸ್ಕೊಂಡು ಸಂತೋಷವಾಗಿದ್ ಬಿಡ್ಬೋದು ನೋಡು. ನಿಜ ಕಣಪ್ಪ. ಸುಮ್ಮನೆ ಚಂದ್ರಣ್ಣ. ಅಮ್ಮ ಹೇಗಿದ್ಯಾ? ಈಗ ಕಣ್ಣು ಸರಿಯಾಗಿ ಕಾಣಿಸುತ್ತಾ? ಚೆನ್ನಾಗ್ ಕಾಣಿಸುತ್ತೆ. ಕೃಷ್ಣ, ಯಾರು ಬಂದಿದ್ದಾರೆ ನೋಡು. ಯಾರು? ಅದೇ ಹಾಗಂತೀಯ? ನಿನ್ನೆ ಇವ್ರ ಜೊತೆ ಬಟ್ಟೆ, ಸೀರೆ 2,000 ರೂಪಾಯಿ ಕಳ್ಸ್ಕೊಟ್ಟಿಲ್ಲ. ನಮ್ ಚಂದ್ರಣ್ಣ ಕಣೋ. ಚಂದ್ರಣ್ಣ? ಹೌದು, ಬಳೆ, ಸೀರೆ ಮರ್ತೇ ಬಿಟ್ಟಿದ್ದೆ. ಲಕ್ಷ್ಮಕ್ಕ, ಇವರು ನನ್ನ ಕೈಗೆ ಯಾವ ಬಳೆನೂ ಕೊಟ್ಟಿಲ್ಲ, ಯಾವ ಸೀರೆನೂ ಕೊಟ್ಟಿಲ್ಲ. ಏನ್ ಚಂದ್ರಣ್ಣ ತಮಾಷೆ ಮಾಡ್ತಾ ಇದ್ದೀರಾ? ನೆನಪು ಮಾಡ್ಕೊಳ್ಳಿ, ಅವತ್ತು ಹಳೆ ಮನೆ ಹತ್ರ ಸೀರೆ ಬಳೆ ಕೊಟ್ಟಿದ್ನಲ್ಲ, ಚೆನ್ನಾಗಿ ಯೋಚನೆ ಮಾಡಿ. ಏಯ್, ನಿಜ ಹೇಳು, ಯಾರು ನೀವು? ಚಂದ್ರಣ್ಣ, ಯಾಕೆ ಹೀಗಂತೀರಾ? ಯಾಕೆ ಜಗಳ ಆಡ್ತೀರಾ? ಏನಾಗಿದೆ ನಿಮ್ಗೆ? ಲಕ್ಷ್ಮಕ್ಕ, ಇವನ್ ನಿನ್ ಮಗ ಕೃಷ್ಣ ಅಲ್ಲ, ಇವನ್ ಯಾರೋ ಮೋಸಗಾರ. ಚಂದ್ರಣ್ಣ, ಯಾಕೆ ಸುಳ್ಳು ಹೇಳ್ತಿದ್ಯಾ? ನನ್ ಮಗ ಯಾರು ಅಂತ ನನಗೆ ಗೊತ್ತಿಲ್ವಾ? ಲಕ್ಷ್ಮಕ್ಕ, ನಿಮ್ಗೆ ಇವಾಗ ಕಣ್ಣು ಬಂದಿದೆ, ನನಗೆ ಹುಟ್ಟದಾಗ್ಲಿಂದ ಕಣ್ಣಿದೆ. ನಿಜ ಹೇಳ್ತಿದ್ದೀನಿ, ನನ್ನ ಮಾತು ನಂಬು. ಇವನು ನಿನ್ ಮಗ ಕೃಷ್ಣ ಅಲ್ಲ, ಇವನ್ ನಿನ್ ಮಗ ಕೃಷ್ಣ ಅಲ್ಲ. ಏಯ್, ಹೇಳು, ಯಾರೋ ನೀನು? ನಮ್ ಕೃಷ್ಣ ಎಲ್ಲೋ? ಹೇಳ್ತೀವಿಲ್ವೋ? ಚಂದ್ರಣ್ಣ ಯಾವತ್ತೂ ಸುಳ್ಳು ಹೇಳಲ್ಲ. ನೀನು ಮುಚ್ಚಿಡ್ತಾ ಇದ್ಯಾ? ಯಾರು ನೀನು? ನನ್ನ ಮಗ ಅಂತ ತಿಳ್ಕೊಂಡು ನನ್ನ ಸೊಸೆ ಬಾಳ ನನ್ನ ಕೈಯಾರ ಹಾಳು ಮಾಡ್ದೆ. ಹೇಳು, ಯಾರು? ಯಾಕೆ ಹೀಗೆ ಮಾಡ್ದೆ? ಯಾಕೆ ಹೀಗೆ ಮಾಡ್ದೆ? ಹೇಳ್ತೀನಿ, ನಿಜ ಹೇಳಿದ್ರೆ ಕೇಳಿ ಅದನ್ನ ತಡ್ಕೊಳ್ಳೋ ಶಕ್ತಿ ನಿಮಗಿದೆಯಾ? ಇದ್ರು ಇಲ್ಲದೆ ಇದ್ರು ನೀನ್ ಹೇಳಲೇಬೇಕು. ಸತ್ಯ ಇವತ್ತಲ್ಲ ನಾಳೆ ಹೊರಗೆ ಬಂದೇ ಬರುತ್ತೆ. ದಯವಿಟ್ಟು ಹೇಳಿ. ಚಿನ್ನಮ್ಮ, ನಿಜ ಎಷ್ಟು ಕಟುವಾಗಿರುತ್ತೆ ಅನ್ನೋದನ್ನ ಹೇಳ್ತೀನಿ, ಕೇಳಿ. ಕೃಷ್ಣ ನಾನು ಇಬ್ರು ಫ್ರೆಂಡ್ಸ್. ತಂದೆ ತಾಯಿಗಳ ಪ್ರೀತಿಯನ್ನೇ ಕಾಣದ ನನಗೆ ಕೃಷ್ಣ ತನ್ನ ಗೆಳೆತನದ ಪ್ರೀತಿಯನ್ನು ಹಂಚಿದ. ನನ್ನ ದುಃಖವನ್ನೆಲ್ಲ ದೂರ ಮಾಡ. ಗುಡ್ ಮಾರ್ನಿಂಗ್ ಕೃಷ್ಣ. ಯಾಕೋ ಮುಖ ಉಚ್ಕೊಂಡು ಕೂತಿದ್ಯಾ? ಹೋಗೋ ಲೇಟಾಗಿ ಬಂದೆ ಅಂತನ? ಸಾರಿ ಅಮ್ಮ, ಇವತ್ತು ಗಡಿಯಾರ ಕೈ ಕೊಟ್ಟಿತ್ತು. ಮೊನ್ನೆ ಗಾಡಿ ಕೈ ಕೊಡ್ತು, ನಿನ್ನೆ ನೆಂಟರ ಕೈ ಕೊಟ್ಟರು. ಆದ್ರೆ ನೀನು ಕೈ ಕೊಡೋದು ಪೇಷಂಟ್ಗಂತ. ನಿನ್ನ ಒಪಿಡಿ ಪೇಷಂಟ್ಸ್ ಎಲ್ಲರೂ ನಾನು ಚೆಕ್ ಮಾಡಾಯ್ತು. ರಿಯಲಿ ನೈಸ್ ಆಫ್ ಯು. ಏನಮ್ಮ, ನಿನಗೆ ಗೊತ್ತು ನಾನು ಡಾಕ್ಟರ್ ಆಗಿರೋದು ಜಸ್ಟ್ ಟೈಮ್ ಪಾಸ್ಗೆ ಅಂತ. ನನಗೆ ಗೊತ್ತು ನೀನು ಶ್ರೀಮಂತ ಅಂತ. ನಿನ್ನೆ ನಂಬ್ಕೊಂಡು ಈ ಪೇಷಂಟ್ಗಳಿಗೆ ಅನ್ಯಾಯ ಮಾಡಬೇಡ. ವೈದ್ಯ ನಾರಾಯಣ ಹರಿ ಹೇಳ್ಕೊಂಡೋಣ, ನೀನು ಮರಿಬೇಡ. ಓಕೆ ಗುರುಗಳೇ, ಇನ್ಮೇಲೆ ನೀನ್ ಹೇಳಿದಾಗೆ ಕೇಳ್ತೀವಿ, ಸರಿನಾ? ಬಾ, ಇನ್ನೂ ಮಾತಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ. ರೂಮ್ಸ್ ಹೋಗ್ಬಲ್ಲ. ಹಾಯ್ ಕೃಷ್ಣ. ನೋಡಿ ಸಿದ್ಧಾರ್ಥ್, ಬೆಡ್ ನಂಬರ್ 10ರಲ್ಲಿರೋ ಮಗನ ಕಂಡೀಷನ್ ತುಂಬಾ ಸೀರಿಯಸ್ ಇದೆ. ಆಚೆ ಕಡೆ ಹೋಗಿ ಮೆಡಿಸಿನ್ ತರೋವರೆಗೂ ಟೇಕ್ ಕೇರ್ ಆಫ್. ಯಾಕಷ್ಟು ಕಷ್ಟಪಡ್ತೀಯಾ? ನಾವೇನೇ ಪ್ರಯತ್ನ ಪಟ್ಟರು ಆ ಮಗು ಉಳಿಯೋ ಚಾನ್ಸಸ್ ತುಂಬಾ ಕಡಿಮೆ. ನೋಡಿ ಸಿದ್ಧಾರ್ಥ್,
ತಾಯಿ ಮಗುನ ನಿಸ್ವಾರ್ಥದಿಂದ ಹೇಗೆ ಕಾಪಾಡಿ ಬದುಕಿಸ್ತಾಳೋ ಅದೇ ರೀತಿ ಪ್ರತಿಯೊಬ್ಬ ಡಾಕ್ಟರ್ ರೋಗಿನ ಬದುಕಿಸೋಕ್ಕೆ ಪ್ರಯತ್ನ ಪಡಬೇಕು. ಈ ರೀತಿಯಲ್ಲಿ ಚಾಲೆಂಜ್ ಆಗಿ ತಗೋಬೇಕು ಹೊರತು ಚಾನ್ಸ್ ಆಗಿ ತಗೋಬಾರ್ದು. ಕೊನೆ ಉಸಿರು ಇರೋವರೆಗೂ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡೋದು ಡಾಕ್ಟರ್ ಕರ್ತವ್ಯ. ನೋಡಿ ಸಿದ್ಧಾರ್ಥ್, ಪ್ರಾಣ ಉಳಿಸಿದ್ರೆ ಉಳಿಸೋ ನೆನಪು ಅವನಿಗಿರುತ್ತೋ ಇರಲ್ವೋ ಗೊತ್ತಿಲ್ಲ. ಆದರೆ ಪ್ರಾಣ ಉಳಿಸದೇ ಇದ್ರೆ ಆ ಡಾಕ್ಟರ್ ನೆನಪು ಬೇರೆಯವ್ರಿಗೆ ಮರೆಯೋಕ್ಕೆ ಆಗಲ್ಲ. ಸಾರಿ ಕೃಷ್ಣ, ನೀನು ಇಷ್ಟು ಹೇಳಿದ ಮೇಲೆ ನಾನು ಇದನ್ನು ಚಾಲೆಂಜಿಂಗ್ ಆಗಿ ತಗೋತೀನಿ. ನೀನು ಹೋಗಿ ಬೇಗ ಬಾ, ಆ ಮಗುನ ಉಳಿಸೋ ಭಾರ ನಂದು. ಥ್ಯಾಂಕ್ ಯು. ಯಾಕೋ ಏನಾಯ್ತು? ಕೃಷ್ಣನಿಗೆ ಆಕ್ಸಿಡೆಂಟ್ ಆಗಿದೆ. ಕಂಡೀಷನ್ ತುಂಬಾ ಸೀರಿಯಸ್ ಇದೆ. ಕೃಷ್ಣ ಕೃಷ್ಣ, ಇದೆಲ್ಲ ಹೇಗಾಯ್ತು? ಡೋಂಟ್ ವರಿ, ನಿನಗೇನು ಆಗೋದಿಲ್ಲ, ನಾನಿದ್ದೀನಿ. ನೋ ನೋ, ಹಾಗೆಲ್ಲ ಮಾತಾಡ್ಬೇಡ, ನಾನಿದ್ದೀನಿ. ನೀನು ನನ್ನ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ಸಿದ್ಧಾರ್ಥ್, ನಾನು ಮಾತನಾಡಿಸ್ಕೊಡ್ತೀಯ? ಖಂಡಿತ ನಡೆಸ್ಕೊಡ್ತೀನಿ. ಏನು ನಾನು ಹೋದ್ನ ನನ್ನ ತಾಯಿ ಹಾಗೆ ಮಾಡ್ತೀನಿ. ನಿನ್ನ ಮಾತು ನಾನು ನಡೆಸ್ಕೊಡ್ತೀನಿ. ನಿಮ್ಮ ಕಣ್ಣು ಬರೋವರೆಗೂ ಈ ವಿಷಯನ ನಿಮಗೆ ತಿಳಿಸಬಾರದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ಕೃಷ್ಣನಿಗೆ ಕೊಟ್ಟ ಮಾತು, ನಾನು ನಿಮ್ಮ ಮನೆಗೆ ನಿಮ್ಮ ಮಗನಾಗಿ ಬಂದೇ ಹೊರತು ಯಾವ ದುರುದ್ದೇಶದಿಂದ ಅಲ್ಲಮ್ಮ. ಚಿಕ್ಕಂದಿನಲ್ಲೇ ತಂದೆ ತಾಯಿಗಳನ್ನು ಕಳ್ಕೊಂಡು ನಾನು ತಾಯಿ ಅಂದ್ರೆ ಏನು, ತಾಯಿಯ ಪ್ರೀತಿ ಅಂದ್ರೆ ಏನು ನನ್ನ ಪ್ರತ್ಯಕ್ಷವಾಗ್ತದೆ. ಅದನ್ನ ಕಳ್ಕೊಳ್ಬಾರ್ದು ಅನ್ನಿಸ್ತು ಅಷ್ಟೇ. ಕ್ಷಮಿಸ್ಬಿಡ. ನಾನು ನಿಮ್ಮ ಮಗ ಕೃಷ್ಣ ಅಲ್ಲ, ನಿಮ್ಮ ಕೃಷ್ಣ, ನನ್ನ ಗೆಳೆಯ ಕೃಷ್ಣ. ಸಿದ್ಧಾರ್ಥ, ನಾವಿನ್ನು ಊರಿಗೆ ಹೊರಡ್ಬೇಕಪ್ಪ. ನಿಮ್ಗೆ ಇಷ್ಟೆಲ್ಲ ಕಷ್ಟ ಕೊಟ್ಟ ಈ ಪಾಪಿ ತಾಯರು ಕ್ಷಮಿಸ್ಬಿಡಪ್ಪ. ಹೋಗ್ಲೇಬೇಕಮ್ಮ. ಈ ಮಗನ ಋಣನ ಇಷ್ಟು ಬೇಗ ತೀರಿಸ್ತೀರಾ ಅಂತ ನಾನು ಅನ್ಕೊಂಡಿಲ್ಲ. ಹಾಗಲ್ಲಪ್ಪ, ನಿನ್ಗೇನ್ ಹೇಳ್ಬೇಕು ಅಂತ ನಂಗೆ ತೋರಿಸ್ತಾ ಇಲ್ಲ. ನನ್ನ ಸೊಸೆ ಇಷ್ಟು ಚಿಕ್ಕ ಪ್ರಾಯದಲ್ಲಿ ವಿಧವೆ ಆಗ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಚಿನ್ನಮ್ಮ ಕೃಷ್ಣನ್ನ ಬಾಲ್ಯದಲ್ಲೇ ಮದುವೆ ಮಾಡಿದ್ರಿ. ಗಂಡ ಹೆಂಡತಿ ಅಂದ್ರೆ ಏನು, ಸಂಸಾರ ಅಂದ್ರೆ ಏನು ಅಂತ ಅರಿಯದ ಹುಡುಗಿ ವಿಧವೆ ಅಂದ್ರೆ ನಂಬೋಕ್ಕಾಗುತ್ತಾ? ಅಥವಾ ಅವಳಿಗೆ ವಿಧವೆ ಪಟ್ಟ ಕಟ್ಟಿ ಅವಳು ಕಣ್ಣೀರಲ್ಲಿ ಕೈ ತೊಳೆಯೋದನ್ನು ನೋಡಿದ್ರೆ ನಿಮಗೆ ಸಂತೋಷ ಕೊಡುತ್ತಾ? ಅಮ್ಮ, ಯಾಕೆ ಚಿನ್ನಮ್ಮಂಗೆ ಇನ್ನೊಂದು ಮದುವೆ ಮಾಡಬಾರ್ದು? ಸಿದ್ಧಾರ್ಥ, ನೀನು ಹೇಳ್ತಿರೋದಾದ್ರೆ ಏನು? ಈ ವಿಧವೆನ ಮದುವೆ ಆಗೋಕೆ ಯಾರು ಮುಂದೆ ಬರ್ತಾರೆ? ಈ ಸಮಾಜ ಏನೇನನ್ನುತ್ತೆ ಹೇಳು? ಅಮ್ಮ, ಸಮಾಜದ ಮಾತಿಗೆ ಯಾಕೆ ಬೆಲೆ ಕೊಡ್ತೀರಾ? ನೀವು ಒಂದು ಹೆಣ್ಣು, ಅವಳ ಬಗ್ಗೆ ಯೋಚನೆ ಮಾಡಿ, ಅವಳಿಗೊಂದು ಹೊಸ ಬದುಕನ್ನು ಕೊಡಿ. ನೀವು ತಪ್ಪು ತಿಳ್ಕೊಳ್ಳದೆ ಹೋದ್ರೆ, ಚಿನ್ನಮ್ಮ ಒಪ್ಪದಾದ್ರೆ ಅವಳನ್ನ ನಾನು ಮದುವೆ ಆಗ್ತೀನಿ. ಅವಳಿಗೆ ನಾನು ಒಂದು ಹೊಸ ಬಾಳು ಕೊಡ್ತೀನಿ.
ಸಿದ್ಧಾರ್ಥ ಹೇಳ್ತಿರೋದು ತಪ್ಪೇನಿಲ್ಲ. ಈ ಸಮಾಜ ಮೆಚ್ಚಿಸೋದಿಕ್ಕೆ ಸರ್ವೇಶ್ವರನ ಕೈಲೇ ಸಾಧ್ಯವಿಲ್ಲ. ಒಂದು ಗಂಡು ಎರಡನೇ ಮದುವೆ ಮಾಡ್ಕೋಬಹುದು, ಆದ್ರೆ ಅದೇ ಒಂದು ಹೆಣ್ಣು ಮರುಮದುವೆ ಯಾಕೆ ಮಾಡ್ಕೋಬಾರ್ದು? ಇಲ್ಲ, ಪ್ರಪಂಚದಲ್ಲಿ ಗಂಡು ಹೆಣ್ಣಿಗೆ ಒಂದೇ ರೀತಿ ನೀತಿ ಯಾಕೆ ಮಾಡಬಾರದು? ಚಂದ್ರಣ್ಣ, ಅದನ್ನ ನಾವು ಮಾಡಿ ತೋರಿಸೋಣ. ಸಿದ್ಧಾರ್ಥ, ನಿನ್ನ ವಿಶಾಲ ಹೃದಯನ ಮೆಚ್ಚಬೇಕಾದ್ದೆಪ್ಪ, ಮೆಚ್ಚಬೇಕಾದ್ದೆ. ಚಿನ್ನಮ್ಮ, ನೀನೇನು ಹೇಳ್ತೀಯಮ್ಮ? ಹೌದಮ್ಮ ಚಿನ್ನಮ್ಮ, ಈಗ ನಿನ್ನ ಸೊಸೆ ಅಲ್ಲ, ಮಗಳ ಹಾಗೆ. ನಿನ್ನೊಪ್ಪಿಗೆ ಏನು ಅಂತ ಹೇಳಮ್ಮ.